ದಾವಣಗೆರೆ ದಂಗಲ್ ಜಮೀರ್ ಅಹಮದ್ ಚಾಣಾಕ್ಷ ನಡೆ ತೋರ್ತಾ ಇದ್ದಾರೆ. ಸಿಎಂ ಸಿದ್ದು ಮತ್ತು ಸಮುದಾಯದ ಮನಗೆದ್ದಿದ್ದಾರಾ ಜಮೀರ್? ದಾವಣಗೆರೆ ದಂಗಲ್ ಜಮೀರ್ ಹೆಸರು ಕೇಳ್ತಾ ಬರ್ತಾ ಇತ್ತು. ಈಗ ಜಮೀರ್ ಅಹಮದ್ ಚಾಣಾಕ್ಷ ನಡೆಯನ್ನ ತೋರ್ತಾ ಇದ್ದಾರೆ. ಸಿಎಂ ಸಿದ್ದು ಮತ್ತು ಸಮುದಾಯದ ಮನಗೆದ್ದಿದ್ದಾರೆ ಜಮೀರ್ ಅಹಮದ್ಗೆ ವೈಯಕ್ತಿಕ ಲಾಭ ತಂದಂತಹ ಈ ಚಾಣಾಕ್ಷ ನಡೆ. ಕಾಂಗ್ರೆಸ್ ವಿರುದ್ಧವೇ ಬಂಡಾಯ ಎದ್ದಿದ್ದಂತಹ ಮುಸ್ಲಿಮರು ಬಂಡಾಯ ಶಮನ ಮಾಡೋಕೆ ಮುಸ್ಲಿಂ ನಾಯಕರಿಗೆ ಟಾಸ್ಕ್ ಕೂಡ ಕೊಡಲಾಗಿತ್ತು. ಕಾಂಗ್ರೆಸ್ ಮುಸ್ಲಿಂ ನಾಯಕತ್ವದ ಬಗ್ಗೆ ಚರ್ಚೆ ಹುಟ್ಟು ಹಾಕಿತ್ತು. ಚುನಾವಣಾ ನೆಪವೊಡ್ಡಿ ಕೇರಳಕ್ಕೆ ಹೋದ್ರು ಜಮೀರ್. ಸ್ವತಃ ತಾವೇ ಬಂದು ಬಂಡಾಯ ಶಮನ ಮಾಡಿದ್ದಂತಹ ಸಿಎಂ ಮತ್ತು ಡಿಸಿಎಂ. ಬಳಿಕ ಸಿಎಂ ಸೂಚನೆಯಂತೆ ದಾವಣಗೆರೆಗೆ ಬಂದಿದ್ದಂತಹ ಸಚಿವ ಜಮೀರ್ ಅಹಮದ್. ಪಕ್ಷ ಸಮುದಾಯ ಬ್ಯಾಲೆನ್ಸ್ ಮಾಡುವ ತಂತ್ರಗಾರಿಕೆ ಸಕ್ಸಸ್. ದಾವಣಗೆರೆ ಅಖಾಡದಿಂದ ಜಮೀರ್ಗೆ ಹೆಚ್ಚಿನ ಜನಪ್ರಿಯತೆ. ದಾವಣಗೆರೆ ದಂಗಲಲ್ಲಿ ಜಮೀರ್ ಅಹಮದ್ ಚಾಣಾಕ್ಷ ನಡೆಯನ್ನ ತೋರ್ತಾ ಇದ್ದಾರೆ. ಸಿಎಂ ಸಿದ್ದು ಮತ್ತು ಸಮುದಾಯದ ಮನಗೆದ್ದಿದ್ದಾರಂತೆ ಜಮೀರ್. ಸಿಎಂ ಸಿದ್ದು ಸಮುದಾಯದ ಮನಗೆದ್ದಿದ್ದಾರೆ ಜಮೀರ್. ಅವರ ವೈಯಕ್ತಿಕ ಲಾಭ ಚಾಣಾಕ್ಷ ನಡೆ. ಕಾಂಗ್ರೆಸ್ ವಿರುದ್ಧವೇ ಬಂಡಾಯ ಎದ್ದಿದ್ದಂತಹ ಮುಸ್ಲಿಮರನ್ನ ತಣ್ಣಗಾಗಿಸುವಲ್ಲಿ ಬಂಡಾಯ ಶಮನ ಮಾಡೋದಕ್ಕೆ ಮುಸ್ಲಿಂ ನಾಯಕರಿಗೆ ಟಾಸ್ಕ್ ಕೊಡಲಾಗಿತ್ತು. ಕಾಂಗ್ರೆಸ್ ಮುಸ್ಲಿಂ ನಾಯಕತ್ವದ ಬಗ್ಗೆ ಚರ್ಚೆ ಹುಟ್ಟು ಹಾಕಿತ್ತು. ಇನ್ನು ಚುನಾವಣಾ ನೆಪವೊಡ್ಡಿ ಜಮೀರ್ ಅಹಮದ್ ಕೇರಳಕ್ಕೆ ಹೋಗಿ ಅಲ್ಲಿ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ರು. ಸ್ವತಃ ತಾವೇ ಬಂಡಾಯ ಶಮನ ಮಾಡಿದ್ರು ಈ ಕಡೆ ಸಿಎಂ ಮತ್ತು ಡಿಸಿಎಂ. ಅದಾದ ಬಳಿಕ ಸಿಎಂ ಜಮೀರ್ ದಾವಣಗೆರೆಗೆ ಬಂದೇ ಬರ್ತಾರೆ, 2 ದಿನ ಇರ್ತಾರೆ, ಪ್ರಚಾರ ಮಾಡ್ತಾರೆ ಅಂತೆಲ್ಲ ಹೇಳಿದ್ರು. ಅದರಂತೆ ಜಮೀರ್ ಕೂಡ ದಾವಣಗೆರೆಗೆ ಬಂದ್ರು. ಪಕ್ಷ ಸಮುದಾಯ ಬ್ಯಾಲೆನ್ಸ್ ಮಾಡುವ ತಂತ್ರಗಾರಿಕೆ ಸಕ್ಸಸ್ ಆಯಿತು. ದಾವಣಗೆರೆ ಅಖಾಡದಿಂದ ಜಮೀರ್ಗೆ ಮತ್ತಷ್ಟು ಜನಪ್ರಿಯತೆ ಸಿಗ್ತಾ ಹೋಯಿತು. ಯಾಕೆಂದ್ರೆ ದಾವಣಗೆರೆಯಲ್ಲಿ ಅಲ್ಲಿನ ಮುಸ್ಲಿಂ ಸಮುದಾಯವೇ ಪಟ್ಟಿಡ್ಕೊಂಡು ಕೂತಿತ್ತು. ಸಿಎಂ ಹೋಗಿ ಪ್ರಚಾರಕ್ಕೆ ನಿಂತರು, ರೋಡ್ ಶೋ ಮಾಡಿದ್ರು. ಜಮೀರ್ನ ಕರೆಸಿ ಎಲ್ಲಿದ್ದಾರೆ ಸಚಿವರು, ಜಮೀರ್ ಅಹಮದ್ ದಾವಣಗೆರೆಗೆ ಬರಲೇಬೇಕು ಅಂತ ಅಲ್ಲಿನ ಮತದಾರರೇ ಪಟ್ಟಿಡ್ಕೊಂಡು ಕೂತಿದ್ರು. ಸಿಎಂ ಸಮಾಧಾನ ಮಾಡಿದ್ರು, ಜಮೀರ್ ಬರ್ತಾರೆ ಅಂತ ಬಂದ್ರು. ಈಗ ಅವರ ಜನಪ್ರಿಯತೆ ಕೂಡ ಹೆಚ್ಚಾಗಿದೆ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕತ್ವದ ವಿಚಾರವೆಲ್ಲ ಬಂದಾಗ ಜಮೀರ್ ಅವರನ್ನ ಕಡೆಗಣಿಸೋಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಸಂದೇಶ ಹೋಗಿದೆ. ಈಗ ರಾಜ್ಯ ಮಟ್ಟದಲ್ಲಿ ಮುಸ್ಲಿಮರಿಗೆ ನಾಯಕತ್ವ ನೀಡುವಂತಹ ಯತ್ನ, ಮುಸ್ಲಿಮರಿಗೆ ನಾಯಕತ್ವ ನೀಡುವ ಪ್ರಯತ್ನವನ್ನ ಜಮೀರ್ ಮಾಡ್ತಿದ್ದಾರೆ. ರಾಜಕೀಯ ಲಾಭ ಗಳಿಸಿಕೊಂಡ್ರ ಹಾಗಾದ್ರೆ ಜಮೀರ್ ಅಹಮದ್? ಇನ್ನು ಬಂಡಾಯ ಮತ್ತು ಸಂಧಾನ ಜಮೀರ್ ಖಾನ್ಗೆ ಲಾಭವಾಯ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಕೈ ಮುಸ್ಲಿಂ ನಾಯಕರಿಗಿಂತ ಜಮೀರ್ಗೆ ಹೆಚ್ಚು ಜನಪ್ರಿಯತೆ. ಬೆಂಗಳೂರು, ಹಳೆ ಮೈಸೂರು ಮತ್ತು ಉತ್ತರ ಕರ್ನಾಟಕದ ಭಾಗ ಮುಸ್ಲಿಂ ನಾಯಕರಲ್ಲೇ ಜಮೀರ್ಗೆ ಹೆಚ್ಚಿನ ಜನಪ್ರಿಯತೆ ಸಿಗ್ತಾ ಇದೆ. ವೈಯಕ್ತಿಕ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ತಾ ಇದ್ದಾರೆ ಜಮೀರ್. ಎಸ್, ಕಾಂಗ್ರೆಸ್ ರಾಜ್ಯ ರಾಜಕಾರಣದಲ್ಲಿ ಮುಸ್ಲಿಂ ನಾಯಕತ್ವದ ವಿಚಾರ ಬಂದಾಗೆಲ್ಲ ಮುಂಚೂಣಿಗೆ ಬರೋದು ಜಮೀರ್ ಅಹಮದ್ ಹೆಸರು. ಅವರನ್ನ ಈ ವಿಚಾರದಲ್ಲಿ ಕಡೆಗಣಿಸೋಕೆ ಸಾಧ್ಯವೇ ಇಲ್ಲ. ರಾಜ್ಯ ಮಟ್ಟದಲ್ಲಿ ಮುಸ್ಲಿಮರಿಗೆ ನಾಯಕತ್ವ ನೀಡುವಂತಹ ಯತ್ನದಲ್ಲಿ ಜಮೀರ್ ಯಶಸ್ವಿ ಆಗ್ತಾ ಇದ್ದಾರೆ. ಮುಸ್ಲಿಮರಿಗೆ ನಾಯಕತ್ವ ಸಿಗಬೇಕು ಅಂತ ಪ್ರಯತ್ನ ಕೂಡ ಮಾಡ್ತಾ ಇರ್ತಾರೆ. ಹಾಗೂ ಅವರ ವೈಯಕ್ತಿಕ ಮತ್ತು ರಾಜಕೀಯ ಲಾಭವನ್ನ ಜಮೀರ್ ಗಳಿಸಿಕೊಳ್ತಾ ಇದ್ದಾರೆ. ಈಗ ದಾವಣಗೆರೆಯಲ್ಲಿ ಆಗ್ತಿರೋದು ಅದೇ. ಬಂಡಾಯ ಮತ್ತು ಸಂಧಾನದ ನೆಪದಲ್ಲಿ ಅವರ ಜನಪ್ರಿಯತೆ ಹೆಚ್ಚಾಗ್ತಾ ಇದೆ. ಎಲ್ಲಾ ಮುಸ್ಲಿಂ ನಾಯಕರಿಗಿಂತ ಈಗ ಜಮೀರ್ ಅಹಮದ್ ಬಹಳಾನೇ ಪಾಪ್ಯುಲರ್. ಬೆಂಗಳೂರು ಇರ್ಬೋದು, ಹಳೆ ಮೈಸೂರು ಭಾಗ ಇರ್ಬೋದು, ಉತ್ತರ ಕರ್ನಾಟಕ, ಇನ್ನು ಮುಸ್ಲಿಂ ನಾಯಕರಲ್ಲೇ ಜಮೀರ್ ಬಹಳಷ್ಟು ಜನಪ್ರಿಯರು. ಮತ್ತು ಈಗ ಆಗ್ತಿರುವಂತಹ ಎಲ್ಲಾ ವಿದ್ಯಮಾನಗಳು ಕೂಡ ಜಮೀರ್ಗೆ ಪ್ಲಸ್ ಪಾಯಿಂಟ್ ಆಗೇ ಪರಿಣಮಿಸಿದೆ ಮತ್ತು ಅವರ ಜನಪ್ರಿಯತೆ ಕೂಡ ಹೆಚ್ಚಾಗ್ತಾ ಇದೆ. ನಾವು ಬರೀ ದಾವಣಗೆರೆಯನ್ನ ಎಕ್ಸಾಂಪಲ್ ತಗೊಂಡ್ರು ಸಾಕು. ಅಲ್ಲಿ ಮುಸ್ಲಿಂ ಸಮುದಾಯವೇ ಅಲ್ಲಿನ ಓಟ್ಗಳೇ ಜಾಸ್ತಿ ಇರುವಂತಹ ಕಾರಣದಿಂದ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಸಮುದಾಯವೇ ಪಟ್ಟಿಡ್ಕೊಂಡು ಕೂತಿತ್ತು. ಜಮೀರ್ ದಾವಣಗೆರೆಗೆ ಬರಬೇಕು, ಪ್ರಚಾರ ಮಾಡಬೇಕು ಅಂತ ಸ್ವತಃ ಸಿಎಂ ಹೋದ್ರು, ಅದೇ ಬೇಡಿಕೆ ಇತ್ತು.